ಹಲೋ ಫ್ರೆಂಡ್ಸ್, ನಾವಿವತ್ತು ಹೈಯರ್ ಹೈ ಮತ್ತು ಲೋವರ್ ಲೋ ಬಗ್ಗೆ ತಿಳ್ಕೊಳ್ಳೋಣ. ಹೈಯರ್ ಹೈ ಅಂದ್ರೆ ಏನು? ಒಂದು ಪ್ರೀವಿಯಸ್ ಹೈ ಮಾಡಿರೋ ಪಾಯಿಂಟ್ ನ ಮತ್ತೆ ಆ ಬ್ರೇಕ್ ಆಗಿ ಇನ್ನೊಂದು ಹೈ ಮಾಡೋದಕ್ಕೆ ಹೈಯರ್ ಹೈ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಈಗ ಒಂದು ಸ್ಟಾಕ್ 500 ರೂಪಾಯಿಗೆ ಓಪನ್ ಆಗಿದೆ, 505 ಹೈ ಮಾಡಿ ಕೆಳಗಡೆ ಬಿದ್ದಿದೆ. ಆ 500 ಹೈನ ಮತ್ತೆ ಬ್ರೇಕ್ ಆಗಿ 508 ಹೋಗಿ ಅಲ್ಲಿಂದ ಮತ್ತೆ ರಿವರ್ಸ್ ಆಗಿದೆ, ಮತ್ತೆ 512ಕ್ಕೆ ಮತ್ತೆ ಹೈ ಹೋಗಿದೆ. ಸೊ 505, 508, 512 ಇದಕ್ಕೆ ಹೈಯರ್ ಹೈ ಅಂತ ಕರಿತೀವಿ. ಯಾವಾಗ ಮಾರ್ಕೆಟ್ ಹೈಯರ್ ಹೈನ ಮಾಡ್ತಾ ಇದೆ, ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅರ್ಥ. ಇದೇ ತರ ಲೋವರ್ ಲೋ ಅಂತಂದ್ರೆ 500 ರೂಪಾಯಿ ಓಪನ್ ಆಗಿರೋ ಸ್ಟಾಕ್ 495 ಲೋ ಮಾಡಿ ಆನಂತರ ರಿಕವರ್ ಆಗಿ 492 ಲೋ ಮಾಡಿದೆ. ಸೊ 495 ವಾಸ್ ಪ್ರೀವಿಯಸ್ ಲೋ. ಈಗ ಆ ಲೋವರ್ ಲೋನ ಬ್ರೇಕ್ ಮಾಡಿ 492 ಆಗಿದೆ ಅಲ್ಲ, ಇದಕ್ಕೆ ಲೋವರ್ ಲೋ ಅಂತ ಕರೀತಾರೆ. ಸೊ ಇದು ಹೈಯರ್ ಹೈ ಮತ್ತು ಲೋವರ್ ಲೋ. ಲೋವರ್ ಲೋ ಇರುವಾಗ ಡೌನ್ ಟ್ರೆಂಡ್ ಅಲ್ಲಿ ಇದೆ, ಹೈಯರ್ ಹೈ ಇರುವಾಗ ಅಪ್ ಟ್ರೆಂಡ್ ಅಲ್ಲಿ ಇದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಹೈಯರ್ ಲೋ ಅಂಡ್ ಲೋವರ್ ಹೈ ಅದರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಸ್ಟಾಪ್ ಲಾಸ್, ಟಾರ್ಗೆಟ್, ಎಂಟ್ರಿ ಪಾಯಿಂಟ್ ಬಗ್ಗೆ ಗಮನ ಹರಿಸೋಣ. ಥ್ಯಾಂಕ್ ಯು.